ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಅಮೆರಿಕಾದ ಈ ಯುದ್ಧದ ಸನ್ನಿವೇಶದಲ್ಲಿ ಅದರ ನೇರ ಪರಿಣಾಮ ಭಾರತದ ಮೇಲೆ, ಅದರಲ್ಲೂ ಹೋಟೆಲ್ಗಳ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಹೌದು, ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ. ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್. ಕದಂಬ ಹೋಟೆಲ್ ಬಂದ್ ಮಾಡಿದ್ದಾರೆ ಮಾಲೀಕರು. ಮೆಜೆಸ್ಟಿಕ್ ನಲ್ಲಿದೆ ಕದಂಬ ಹೋಟೆಲ್, ಅದನ್ನ ಬಂದ್ ಮಾಡಲಾಗಿದೆ. ಶ್ರೀಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್ ಅದು. ಕದಂಬ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಕೆಲವೊಂದು ಮಾರ್ಪಾಡುಗಳನ್ನ ಹೋಟೆಲ್ಗಳು ಮಾಡಿಕೊಂಡಿದ್ದಾವೆ ಅಂತ ಅನಿವಾರ್ಯ ಸ್ಥಿತಿ ಇದೆ. ಮಧ್ಯಪ್ರಾಚ್ಯದ ಆ ಯುದ್ಧದ ಸನ್ನಿವೇಶದಲ್ಲಿ ಕರ್ನಾಟಕದ ಹೋಟೆಲ್ಗಳ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನ ಬೀರ್ತಿದೆ ಅನ್ನೋದನ್ನ ನೋಡಬಹುದು. ಕೇಂದ್ರ ಸರ್ಕಾರ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಿದೆ ಅನ್ನುವಂತ ಸಹಜ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಕೇಂದ್ರದ ಮಾಹಿತಿಯನ್ನ ಉಲ್ಲೇಖ ಮಾಡುವುದಾದ್ರೆ 70 ದಿವಸಗಳವರೆಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೂರೈಕೆಯನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಪ್ರಾಯೋಗಿಕವಾಗಿ ಅಥವಾ ಪ್ರಾಕ್ಟಿಕಲಿ ನಾವು ನೋಡ್ತಾ ಹೋಗೋದಾದ್ರೆ ಹೋಟೆಲ್ಗಳು ಬಂದಾಗ್ತಿದೆ ಅನ್ನೋದಾದ್ರೆ ಕೇಂದ್ರ ಹೇಳಿದ್ದಕ್ಕೂ ರಾಜ್ಯದ ಹೋಟೆಲ್ಗಳ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಅಸಲಿಯತ್ತೇನು ಅನ್ನೋದನ್ನ ತಿಳಿದುಕೊಳ್ಳಬೇಕಾಗಿದೆ. ಮಧ್ಯವರ್ತಿಗಳ ಕಾಟ ಅನ್ನೋದು ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಕೃತಕ ಅಭಾವವನ್ನು ಸೃಷ್ಟಿ ಮಾಡಿರಲೂಬಹುದು, ಅಥವಾ ಅಸಲಿಗೆ 70 ದಿವಸಗಳವರೆಗೆ ಸ್ಟಾಕೇ ಇಲ್ಲದೆಯೂ ಇರಬಹುದು. ಬಟ್ ಅದು ಜನಸಾಮಾನ್ಯರ ಮೇಲೆ ನೇರ ಪರಿಣಾಮವನ್ನು ಬೀರ್ತಿದೆ ಅನ್ನೋದಕ್ಕೆ ನೀವೀ ದೃಶ್ಯಗಳಲ್ಲಿ ನೋಡ್ತಿರುವಂತಹ ಹೋಟೆಲ್ಗಳು ಬಂದಾಗಿರುವಂತಹ ಈ ವಿಡಿಯೋ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ದೃಶ್ಯಾವಳಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ರೀಕೃಷ್ಣ ವೈಭವ ವೆಜ್ ಅನ್ನುವಂಥ ಹೋಟೆಲ್ ಇದು. ದೃಶ್ಯದಲ್ಲಿ ಇದೊಂದು ಹೋಟೆಲ್ ನೋಡ್ತಾ ಇದ್ದೀರಿ. ಇಂಥ ಹಲವಾರು ಹೋಟೆಲ್ಗಳ ಪರಿಸ್ಥಿತಿ ಹೀಗೆ ಆಗಿದೆ. ಹೋಟೆಲ್ಗಳಲ್ಲೂ ಕೂಡ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿಯನ್ನು ವಿಶೇಷವಾಗಿ ನಾವು ಯಾಕೆ ಉಲ್ಲೇಖ ಮಾಡಬೇಕು ಅನ್ನೋದಾದರೆ, 1.5 ಕೋಟಿ ಜನಸಂಖ್ಯೆ ಮಾತ್ರವಲ್ಲ, ನೀವು ಗಮನಿಸಬಹುದು ಬಹುತೇಕ ಜನಸಾಮಾನ್ಯರು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರಿನಲ್ಲೇ ಆಶ್ರಿತರಾಗಿದ್ದಾರೆ ಅಥವಾ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮ ಯಾಕೆ ರಾರಾಜಿಸುತ್ತೆ ಅಂತ ಹೇಳಿದ್ರೆ, ಹೀಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಂದವರಿಗೆ ಊಟ ಉಪಹಾರವನ್ನು ಕೊಡೋದು ಇಂಥದ್ದೇ ಹೋಟೆಲ್ಗಳು. ಈ ಹೋಟೆಲ್ಗಳನ್ನು ನೆಚ್ಚಿಕೊಂಡೇ ಅದೆಷ್ಟೋ ಜನ ಇದ್ದಾರೆ. ಈಗ ಅವ್ರಿಗೆ ಊಟಕ್ಕೆ ಗತಿ ಇಲ್ಲ ಅನ್ನುವಂತಹ ಸನ್ನಿವೇಶ, ಅಥವಾ ಈ ಹೋಟೆಲ್ಗಳಲ್ಲಿ ಈಗ ಪಲಾವು ಚಿತ್ರಾನ್ನ ಇಷ್ಟಕ್ಕಷ್ಟೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವೆರೈಟಿಗಳನ್ನು, ವಿಧ ವಿಧದ ಅಡುಗೆಗಳನ್ನು ಮಾಡಿದರೆ ಎಲ್ಲಿ ಗ್ಯಾಸ್ನ ಅಭಾವ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳಿ ತಮ್ಮದೇ ಆದಂಥ ಲಿಮಿಟೇಷನ್ಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ಇಂಥದ್ದೇ ತಿನ್ನಬೇಕು ಅನ್ನುವಂಥ ಸನ್ನಿವೇಶ ಕೂಡ ಎದುರಾಗಿದೆ. ಹಾಗಾಗಿ ಮಧ್ಯಪ್ರಾಚ್ಯದ ಯುದ್ಧ ಈ ಬೆಂಗಳೂರಿನ ಹೋಟೆಲ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ನೋಡಬಹುದು.